ದೇಶದ ತುರ್ತು ಪರಿಸ್ಥಿತಿ ಘೋಷಣೆ ಈ 50ನೇ ವರ್ಷವನ್ನು ಒಂದು ಜಾಗೃತವಾದಂತಹ ವರ್ಷ, ಜಾಗೃತವಾದ ಸಮಯ, ಜನಜಾಗೃತಿ ಇರಬೇಕು, ಎಲ್ಲರ ಮೇಲೆ ಆಡಳಿತ ನಡೆಸುವವರ ಬಗ್ಗೆ ಕಣ್ಣು ಇರಬೇಕು ಎಂದು ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್ ತಿಳಿಸಿದ್ದಾರೆ. ನಮ್ಮ ಹಳೆ ಮಿತ್ರರು 80 ನಿಮಗೆ ನಂಜುಂಡಪ್ಪ ಈಗಲೇ ಪರಿಚಯ ಮಾಡಿ. ನಂಜುಂಡಪ್ಪ ಇವರು ಅರಸೀಕೆರೆ ತಾಲೂಕಿನವರು, ಗಂಗಾಧರ್ ಬೆಂಡೆಕೆರೆ ಇವರು ಕೂಡ ನಮ್ಮ ಜೊತೆ ಅವ್ರ ಫಾದರ್ ಬಂದಿದ್ರು. ಸತ್ಯಾನ್ ಗುಪ್ತಾ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಪ್ರಧಾನಿ ಇಂದಿರಾ ಗಾಂಧಿ ಸೂಚನೆ ಮೇರೆಗೆ ರಾಷ್ಟ್ರಪತಿ ತುರ್ತು ಪರಿಸ್ಥಿತಿ ಜಾರಿ ಮಾಡಿದ್ದರು. ಇದೇ ಜೂನ್ 25ಕ್ಕೆ 49 ವರ್ಷ ತುಂಬಲಿದ್ದು 50ನೇ ವರ್ಷಕ್ಕೆ ಕಾಲಿರಿಸಲಿದೆ. ಚುನಾವಣೆ ವೇಳೆ ಇಂದಿರಾ ಗಾಂಧಿ ಅವರ ಆಯ್ಕೆಯನ್ನು ರದ್ದುಗೊಳಿಸಿ ಅಲಹಾಬಾದ್ ಹೈಕೋರ್ಟ್ ನೀಡಿದ ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿತ್ತು. ನಂತರ ರಾಷ್ಟ್ರಪತಿ ತುರ್ತು ಪರಿಸ್ಥಿತಿ ಘೋಷಿಸಿದರು. ಇದರಿಂದ ದೇಶದಲ್ಲಿ ಸಂವಿಧಾನ ಆಶಯಕ್ಕೆ ಧಕ್ಕೆ ಆಯಿತು ಎಂದರು. ಸಂವಿಧಾನ ಆರ್ಟಿಕಲ್ 32ರ ಅತ್ಯಂತ ಗಂಭೀರ ಕಾಲಂ ಆಗಿದ್ದು, ಯಾವುದೇ ಸಮಸ್ಯೆ ಎದುರಾದರೆ ಇದರ ಅಡಿ ಸುಪ್ರೀಂ ಕೋರ್ಟ್ಗೆ ಸಂಪೂರ್ಣ ಅಧಿಕಾರ ಹೊಂದಿರುತ್ತದೆ. 322ರ ಕಾಲಂ ಸುಗ್ರೀವಾಜ್ಞೆ ಮುಖಾಂತರ ಯಾವುದೇ ಆಡಳಿತ ಸರ್ಕಾರವಿದ್ದರೂ ಕೇಳುವಂತ ಅಧಿಕಾರಕ್ಕೆ ಈ ಆರ್ಟಿಕಲ್ನಲ್ಲಿ ಇರುತ್ತದೆ ಎಂದರು. ಚುನಾಯಿತ ಪ್ರತಿನಿಧಿಗಳು ಸೇರಿದಂತೆ ವಿರೋಧ ಪಕ್ಷವನ್ನೇ ಹೊರತುಪಡಿಸಿ ತುರ್ತು ಪರಿಸ್ಥಿತಿ ಘೋಷಿಸುವ ಮೂಲಕ ಅಧಿಕಾರ ಚಲಾಯಿಸುವ ಹಕ್ಕನ್ನು ಹೊಂದಿರುತ್ತದೆ ಎಂದರು. ತುರ್ತು ಪರಿಸ್ಥಿತಿ ಘೋಷಣೆ ವಿರುದ್ಧ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಚಳವಳಿ ಆರಂಭಿಸಲಾಯಿತು. ಹೋರಾಟದಲ್ಲಿ ನಾನು ಸೇರಿದಂತೆ ಹಲವಾರು ಮಂದಿ ಭಾಗಿಯಾಗಿದ್ದೆವು. ಅಂದು ಹಾಸನ ಜಿಲ್ಲೆಯಲ್ಲಿ 280 ಜನರು ಜೈಲುವಾಸ ಅನುಭವಿಸಿದ್ದಾರೆ. ಈಗಾಗಲೇ ಅನೇಕರು ಸಾವನ್ನಪ್ಪಿದ್ದು, ಉಳಿದವರು ನಾವುಗಳು ಸೇರಿದಂತೆ ಕೆಲವರು ಉಳಿದುಕೊಂಡಿದ್ದೇವೆ. ಹೆಚ್ಚು ಕಾಯ್ದೆ ಬಳಕೆ ಮಾಡಿದ್ದಾರೆ. ಜನರ ಮೇಲೆ ಬೇಡವಾದ ಕಾನೂನು ಗೊತ್ತಿಲ್ಲದವರು ಕಾನೂನು ಏರುವುದನ್ನು ಮಾಡಿದ್ದಾರೆ. ಇದು ಒಂದು ರೀತಿಯ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮವೇ ಎಂದು ನೆನೆದರು. ದೇಶದ ತುರ್ತು ಪರಿಸ್ಥಿತಿ ಘೋಷಣೆಯ ಈ 50ನೇ ವರ್ಷವನ್ನು ಒಂದು ಜಾಗೃತವಾದಂತಹ ವರ್ಷ, ಜಾಗೃತವಾದ ಸಮಯ, ಜನಜಾಗೃತಿ ಇರಬೇಕು, ಎಲ್ಲರ ಮೇಲೆ ಆಡಳಿತ ನಡೆಸುವವರ ಬಗ್ಗೆ ಕಣ್ಣು ಇರಬೇಕು ಎಂದು ಸಲಹೆ ನೀಡಿದರು. ಹಿಂದೆ ಚಿಂತಕರು, ಸಾಮಾಜಿಕ ಹೋರಾಟಗಾರರು ಪಾರ್ಲಿಮೆಂಟ್ ಸದಸ್ಯರಾಗುತ್ತಿದ್ದರು. ಆದರೆ ಇಂದಿನ ರಾಜಕಾರಣದಲ್ಲಿ ಹಣ ಇದ್ದವರು ಪಾರ್ಲಿಮೆಂಟ್ ಮೆಟ್ಟಿಲೇರುವಂತಾಗಿರುವುದು ಬೇಸರ ತಂದಿದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ನಂಜುಂಡಪ್ಪ, ಸತ್ಯನಾರಾಯಣ ಗುಪ್ತಾ, ವಿಶಾಲಾಕ್ಷಮ್ಮ, ಎ.ಎಸ್. ಬಸವರಾಜ್, ಗಂಗಾಧರ್, ರೇಣುಕಾನಂದ ಇತರರು ಉಪಸ್ಥಿತರಿದ್ದರು. ಕಟ್ಟೆಪುರ ನಾಗರಾಜರು, ಆಮೇಲೆ ರಂಗನಾಥ್ ಅವರು, ನಮ್ಮ ಚಂದ್ರಾಪಟ್ಟಣದ ಮಳಲಿ ನೋಡ್ರು ಅಂತ ಹೇಳ್ಬಿಟ್ಟು ನಮ್ಗೆ ಅನೇಕರೆ ಮಳಲಿ ನಮ್ ಮುದ್ದೆ ತಿಳ್ಕೊಡೋರು. ನಮ್ಗೆ ಈ ತರ ತುಂಬಾ ಜನ ತೀರ್ಕೊಂಡವ್ರೆ. ಉಳಿದಿರ್ತಕ್ಕಂಥ ನಾವೆಲ್ಲ ಇನ್ನೂ ಉಳ್ಕೊಂಡಿದ್ದೀವಿ ನಾವು. ಆದ್ರೆ ಇವತ್ತಿನ 50 ವರ್ಷದ ಆಚರಣೆ ಅಲ್ಲ ಮಾಡೋದು ನಾವು. ಅದೊಂದು ಜಾಗೃತವಾಗಿರ್ಲಿ ಮನಸ್ಸು. ನಿಮ್ಮಲ್ಲಿ ಅನೇಕ ಜನ ಯುವಕರಿದ್ದೀರಿ, ಇನ್ನು ಭವಿಷ್ಯದಲ್ಲಿ 16 ವರ್ಷ ಬದುಕೋರಿದ್ದೀವಿ ನಾವು. ಬರ್ತಕ್ಕಂಥ ಸರ್ಕಾರಗಳು ಯಾವ ಸರ್ಕಾರ ಯಾವ ಗಳಿಗೆಯಲ್ಲಿ ಇಂಥ ಹುಚ್ಚು ಕಾಯ್ದೆಗಳನ್ನ ಬಳಸ್ತಾರೆ ಅನ್ನೋದು ಗೊತ್ತಿಲ್ಲ. ಆ ಕಾಯ್ದೆನ ಬಳಸೇ ಮಾಡಬೇಕು ಅಂತಿಲ್ಲ. ಆ ಕಾಯ್ದೆನ ಇಟ್ಕೊಂಡು ಬೇರೆ ಬೇರೆ ರೂಪದಲ್ಲಿ ಒಂದು ಚುನಾಯಿತ ಸರ್ಕಾರನ ಅಸ್ಥಿರಗೊಳಿಸುವಂತ ಕೆಲಸ, ಮತ್ತೆ ಜನರ ಮೇಲೆ ಅನೇಕ ಬೇಡದಿರೋ ಕಾನೂನುಗಳನ್ನ ಹೇರುವಂತ ಪರಿಸ್ಥಿತಿಗಳು ಆಗ್ತವೆ. ಅದು ಯಾರಿಂದ ಆಗ್ತವೆ, ಯಾವಾಗ ಆಗ್ತವೆ ಅಂತ ಹೇಳಕ್ಕಾಗಲ್ಲ. ಜನಸಾಮಾನ್ಯರ ಮೇಲೆ ಈಗಲೂ ಕೂಡ ಅನೇಕ ದಬ್ಬಾಳಿಕೆಗಳು ಕಾನೂನು ಗೊತ್ತಿಲ್ಲದೆ ಹೇರುವಂತ ಕೆಲಸ ಆಗ್ತದೆ. ಅದಕ್ಕೆ ಒಂದು ಜಾಗೃತವಾದ ಮನಸ್ಸಿರಬೇಕು ಮತ್ತು ಜಾಗೃತವಾಗಿರ್ಬೇಕು ಅನ್ನೋ ಕಾರಣಕ್ಕೆ ಈ 50ನೇ ವರ್ಷದನ್ನ ನಾವು ಒಂದು ಜಾಗೃತವಾದಂಥ ವರ್ಷ, ಜಾಗೃತವಾದ ಸಮಯ, ಜನಜಾಗೃತಿ ಇರಬೇಕು. ನೀವು ಎಲ್ಲರ ಮೇಲೆ ಆಡಳಿತ ನಡೆಸೋರ ಮೇಲೆ ಕಣ್ಣಿರಬೇಕು ಅನ್ನೋಂಥ ಒಂದು ವಿಚಾರ. ಮತ್ತೆ ಒಂದು ವಿಷಾದ ಸಂಗತಿ ಅಂದ್ರೆ ಚಳವಳಿ, ಹೋರಾಟ, ಸಂಕಷ್ಟ ಇವೆಲ್ಲನೂ ಇಲ್ಲಿ ಕೂತಿರೋ ಜೊತೆಗೆ ಲಕ್ಷಾಂತರ ಜನ ಅನುಭವಿಸ್ತಾರೆ.